ಹಲೋ ಸ್ನೇಹಿತರೆ, ಇವತ್ತು ಮದ್ದೂರಿಯಿಂದ ಮಂದಣ್ಣ ಅವರು ತಮ್ಮ ವಿವರಣೆ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ನೋಡೋಣ. ಕೆಳಗಿನ ಗದ್ದೆ ಸುತ್ತಮುತ್ತ ಕಪ್ಪಾಗಿದೆ ಎಂದು ಮಾಹಿತಿ ಕೊಟ್ಟಿರೋದು. ಕಾರಣ ಬೆರಳಿನಿಂದ ಉಜ್ಜಿಕೊಂಡು. ಮಂದಣ್ಣ ಅವರಿಗೆ ಯಾರೂ ಸಿಗದೆ ಹೋಗದ ಕಾರಣ ಪ್ರತಿದಿನ ಬೆರಳಿನಿಂದ ಉಜ್ಜಿಕೊಳ್ಳುವುದರಿಂದ ಕೆಳಗಿನ ಗದ್ದೆಯ ಸುತ್ತಮುತ್ತ ತುಂಬ ಕಪ್ಪಾಗಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆಯ ಸಮಸ್ಯೆ ನೋಡಿ ಹುಡುಕಿ ಸಾಕಾಗಿದೆ, ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿರೋದು. ಈಕೆ ಹತ್ತಿರ ನಿಶಾನ್ ಲೀಫ್ SV+ ಒಂದು ಕಾರ್ ಇರುತ್ತೆ. ಈ ಕಾರಲ್ಲಿ ಎಲ್ಲಾದರೂ ದೂರ ಪ್ರವಾಸಕ್ಕೆ ಹೋಗೋಣ ಎಂದು ಮಂದನ್ ಅವರು ಮಾಹಿತಿ ತಿಳಿಸಿದ್ದಾರೆ. ಸೊಂಟ ಹಿಡಿದು ಜಗ್ಗಬೇಕು ಎಂದು ಮಾಹಿತಿ ಕೊಟ್ಟಿರೋದು. ಗದ್ದೆ ತೋಡುವಾಗ ನೇಗಿಲು ಸಂಪೂರ್ಣವಾಗಿ ಒಳಗೆ ನುಗ್ಗುವುದಿಲ್ಲ, ಆವಾಗ ಆ ಸೊಂಟ ಹಿಡಿದು ಜಗ್ಗಬೇಕು ಎಂದು ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಶಬ್ದ ಬರುತ್ತದೆ, ಜೊತೆಗೆ ಗದ್ದೆ ತೋಡುವಾಗ ಈ ರೀತಿ ಸೊಂಟ ಹಿಡಿದು ಜಗ್ಗಿದರೆ ಒಳ್ಳೆ ಶಬ್ದ ಬರುತ್ತೆ. ಅದೇ ರೀತಿ ನೇಗಿಲು ಪೂರ್ಣವಾಗಿ ಒಳಗೆ ನುಗ್ಗುತ್ತದೆ ಎಂದು ಮಾಹಿತಿ ಕೊಟ್ಟಿರೋದು. ಇವರ ಜೀವನದ ದೊಡ್ಡ ಬಯಕೆ ಏನಿದೆ ಬನ್ನಿ ಚರ್ಚೆ ಮಾಡೋಣ. ಒಂದು ದಿವಸ ಆ ಬಾಡಿಗೆ ರೂಮ್ ಮಾಡಿ ಒಂದೇ ದಿನದಲ್ಲಿ 5ರಿಂದ 6 ರೌಂಡ್ ಕಂಪ್ಲೀಟ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಸ್ಟ್ರಾಂಗ್ ಆಗಿರುವ ಪರ್ಸನ್ ಹುಡುಕುತ್ತಿದ್ದಾರೆ. ಸೊಂಟದಲ್ಲಿ ಕೂಡ ಒಳ್ಳೆ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಇವರಿಗೆ ಸರಿ ಹೊಂದುವಂಥ ವ್ಯಕ್ತಿ ಸಿಕ್ಕಿದ್ರೆ ನಿಶಾನ್ ಲೀಫ್ SV+ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುವುದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರ ಫ್ರಂಟ್ ಲುಕ್ ನೋಡೋದಾದರೆ ಸ್ನೇಹಿತರೆ, ಗ್ರಿಲ್ ಬಂದ್ಬಿಟ್ಟು ಕ್ಲೋಸ್ಡ್ ವಿ ಮೋಷನ್ ಒಂದು ಡಿಸೈನಲ್ಲಿ ನೋಡ್ಬೋದು. ಅದೇ ರೀತಿ ಹೆಡ್ಲೈಟ್ಸ್ ಬಂದ್ಬಿಟ್ಟು ಶಾರ್ಪ್ ಆಗಿರುತ್ತೆ, LED ಹೆಡ್ಲೈಟ್ಸ್ ಹೊಂದಿರುತ್ತೆ. ಆ್ಯಂಡ್ ಒಂದು ಫ್ರಂಟ್ ಲುಕ್ ತುಂಬಾ ಸ್ಮೂತ್ ಆ್ಯಂಡ್ ಏರೋಡೈನಮಿಕ್ ಲುಕ್ ಹೊಂದಿರುತ್ತದೆ. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನೋಡೋದಕ್ಕೆ ಒಂದು ಹ್ಯಾಚ್ ಬ್ಯಾಕ್ ಸ್ಟೈಲ್ ಹೊಂದಿರುತ್ತೆ. ಇದರ ಒಂದು ಬ್ಯಾಕ್ ಸೈಡ್ ಗ್ಲಾಸ್ ಒಂದು ವೈಡ್ ಆಗಿದ್ದು, ಜೊತೆಗೆ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೂಡ ಹೊಂದಿರುತ್ತೆ. ಆ್ಯಂಡ್ ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು ತುಂಬಾ ಒಂದು ಮಾಡರ್ನ್ ಲುಕ್ ಹೊಂದಿರುತ್ತದೆ. ಈ ಒಂದು ಕಾರಲ್ಲಿ 214 HP ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ. ಅದರ ಜೊತೆಗೆ 60 kW ಒಂದು ಬ್ಯಾಟ್ರಿ ಇರೋದ್ರಿಂದ ಒಳ್ಳೆಯ ಪಿಕಪ್ ಕೊಡುತ್ತದೆ. ಇದರ ರೇಂಜ್ ಬಂದ್ಬಿಟ್ಟು 340 km ಆಗಿರುತ್ತೆ. ಇದರಲ್ಲಿ ಸ್ನೇಹಿತರೆ ತುಂಬ ಒಂದು ಅಡ್ವಾನ್ಸ್ ಫ್ಯೂಚರ್ಸ್ ಕೂಡ ಇರುತ್ತೆ. ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಷ್ಟ ಬಂದ ಕಡೆ ಈ ಒಂದು ಕಾರಲ್ಲಿ ಸುತ್ತಾಡೋದಕ್ಕೆ ರೆಡಿ ಇದ್ದಾರೆ.